ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ದುಳಿತ ದುರಂತ ವಿಚಾರಕ್ಕೆ ನಾಳೆ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ನಡೆಸಲಾಗುತ್ತೆ. ಸದ್ಯ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆ ಕೂಡ ಅಂತ್ಯಗೊಂಡಿದೆ. ಕೋರ್ಟ್ ವಿಚಾರಣೆ ಕುರಿತು ಚರ್ಚೆಯನ್ನ ನಡೆಸಲಾಯಿತು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಅಗತ್ಯ ಕ್ರಮಗಳಿಗೆ ಸರ್ಕಾರ ಬದ್ಧ ಆಗಿದೆ. ಅಚಾತುರ್ಯ ಘಟನೆ ಅಂತ ಪರಿಗಣಿಸಿ ಅಂತ ಕೋರ್ಟ್ನಲ್ಲಿ ಮನವಿ ಮಾಡಲು ಈ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಗೊತ್ತಾಗ್ತಾ ಇರುವಂತ ಸಂಗತಿ. ಸಭೆಯಲ್ಲಿ ಹಾಗಾದ್ರೆ ಏನೆಲ್ಲ ಚರ್ಚೆ ಆಯಿತು ಎನ್ನುವಂಥದ್ದು ಕೂಡ ಇಂಟ್ರೆಸ್ಟಿಂಗ್ ವಿಚಾರ. ಕಾರ್ಯಕ್ರಮ ಆಯೋಜಿಸಿದ್ದು ಸರ್ಕಾರವೇ. ಸ್ಟೇಡಿಯಂ ಕಾರ್ಯಕ್ರಮಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಇಷ್ಟು ಸಂಖ್ಯೆಯಲ್ಲಿ ಜನರು ಬರುವ ನಿರೀಕ್ಷೆ ಕೂಡ ಇರಲಿಲ್ಲ. ಏಕಾಏಕಿ ಲಕ್ಷಾಂತರ ಜನರು ಜಮಾಯಿಸಿದ್ದಾರೆ. ಪೊಲೀಸರು ಸೂಕ್ತ ಭದ್ರತೆ ನೀಡುವಲ್ಲಿ ವಿಫಲರಾಗಿದ್ದಾರೆ. ಕಾಲ್ತುಳಿತ ಘಟನೆ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಇಲ್ಲದಿದ್ರೆ ಈ ಕಾರ್ಯಕ್ರಮವನ್ನೇ ರದ್ದು ಮಾಡ್ತಾ ಇದ್ವಿ. ಮೃತರಿಗೆ 25 ಲಕ್ಷ ಪರಿಹಾರ ಕೂಡ ಕೊಡಲಾಗಿದೆ. ಅಗತ್ಯ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ಧ ಆಗಿದೆ. ಇದು ಅಚಾತುರ್ಯ ಘಟನೆ ಅಂತ ಪರಿಗಣಿಸಿ ಕೋರ್ಟ್ನಲ್ಲಿ ಮನವಿ ಮಾಡಲು ಈಗ ನಿರ್ಧಾರವನ್ನ ಮಾಡಲಾಗಿದೆ ಅಂತ ಈ ಸಭೆಯ ಇನ್ಸೈಡ್ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಚಂದ್ರು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಸದ್ಯಗ ಕೋರ್ಟ್ಗೆ ಈಗ ಅಚಾತುರ್ಯ ಘಟನೆ ಅಂತ ಮನವಿ ಮಾಡಲು ನಿರ್ಧಾರ ಅಂತ ಗೊತ್ತಾಗ್ತಾ ಇರುವಂತ ಸಭೆಯಲ್ಲಿ. ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಂಡ್ರು. ಕೋರ್ಟ್ ಇದಕ್ಕೆ ಒಪ್ಪುತ್ತಾ? ಹಾಗಾದ್ರೆ ಮಾನವೀಯತೆ ಇಲ್ವಾ? ಹಾಗಾದ್ರೆ ಇಷ್ಟು ಜನರು ಸಾವನ್ನಪ್ಪಿದ್ರು, 25 ಲಕ್ಷ ಕೊಟ್ಟು ಕೈ ತೊಳ್ಕೊಂಡ್ ಬಿಟ್ರೆ ಮುಗಿತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ. ನಿಕೇಶ್, ಖಂಡಿತವಾಗ್ಲು ನಾಳೆ ಕೋರ್ಟ್ ಈ ಸಂಬಂಧ ವಿಚಾರಣೆಯನ್ನ ಕೈಗೆತ್ಕೊಳ್ತಾ ಇದೆ. ಮೊದಲನೇ ದಿನ ಆಗಿರೋದ್ರಿಂದ ಬಹಳಷ್ಟು ಕುತೂಹಲ ಇದೆ. ಯಾಕಂತಂದ್ರೆ ಸರ್ಕಾರ ಒಂದ್ ಕಡೆ ನಾವು ಕಾರ್ಯಕ್ರಮವನ್ನ ಆಯೋಜನೆಯೇ ಮಾಡಿಲ್ಲ ಅನ್ನುವಂತ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಕೋರ್ಟ್ಗೆ ಸ್ಪಷ್ಟವಾಗಿ ನಾಳೆ ಒಂದು ವಿಚಾರವನ್ನ ಸ್ಪಷ್ಟಪಡಿಸಲಿದೆ. ವಿಧಾನಸೌಧದಲ್ಲಿ ನಡೆದಂತ ಕಾರ್ಯಕ್ರಮ ಮಾತ್ರ ಸರ್ಕಾರದಿಂದ ಆಯೋಜನೆ ಮಾಡಿದಂತದ್ದು. ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತ ಕಾರ್ಯಕ್ರಮ ಏನಿದೆ ಅದು ಸಂಪೂರ್ಣವಾಗಿ KSCA ಮತ್ತು RCB ಇಂದ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಾಗಿರ್ತಕ್ಕಂಥ ಅಚಾತುರ್ಯ ಘಟನೆ ಏನಿದೆ ಅದಕ್ಕೆ ಹೊಣೆ ನೇರವಾಗಿ KSCA ಮತ್ತು RCB ತಂಡ. ಹೀಗಾಗಿ ಅವರ ವಿರುದ್ಧ ಈಗಾಗಲೇ ಏನು ಶಿಸ್ತು ಕ್ರಮವನ್ನು ತೆಗೆದುಕೋಬೇಕು ಕೇಸನ್ನು ಕೂಡ FIR ಅನ್ನು ಕೂಡ ಹಾಕಲಾಗಿದೆ. ಜೊತೆಯಲ್ಲಿ ಇಡೀ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಿದಂತ DNA ಸಂಸ್ಥೆಯನ್ನು ಕೂಡ ಇದಕ್ಕೆ ಹೊಣೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಅದೇ ಈ ಸಾವನ್ನಪ್ಪಿರ್ತಕ್ಕಂಥ ಘಟನೆ ಏನಿದೆ ಇದು ಅಚಾತುರ್ಯದಿಂದ ಆಗಿರ್ತಕ್ಕಂಥ ಘಟನೆ. ಪೊಲೀಸರು ಸೂಕ್ತ ರೀತಿಯಾದಂತ ಭದ್ರತೆಯನ್ನ ಕೊಡಬೇಕಾಗಿತ್ತು. ಆದ್ರೆ ಅಲ್ಲಿ ವೈಫಲ್ಯವಾಗಿರೋದ್ರಿಂದ ಈಗಾಗಲೇ ಕ್ರಮವನ್ನ ತೆಗೆದುಕೊಂಡಿದ್ದೇವೆ ಅನ್ನುವಂತ ತೋರ್ಸೋದಕ್ಕಾಗಿ ಈಗಾಗಲೇ 5 ಜನ ಪೊಲೀಸರನ್ನ ಏನ್ ಸಸ್ಪೆಂಡ್ ಮಾಡಿದ್ದಾರೆ ಅದನ್ನ ತೋರ್ಸೋದ್ರ ಜೊತೆಗೆ ಸಂಪೂರ್ಣವಾಗಿ ತನಿಖೆಯನ್ನ ನಡೆಸೋದಕ್ಕೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಆಗಿರ್ಬೋದು, CID ಮತ್ತು ನ್ಯಾಯಾಂಗ ತನಿಖೆಯನ್ನು ಕೂಡ ನೀಡಲಾಗಿರ್ತಕ್ಕಂಥದ್ದು ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಅನ್ನುವಂತ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಡ್ಲಿಕ್ಕೆ ಸರ್ಕಾರ ಸಿದ್ಧತೆಯನ್ನ ನಡೆಸಿದೆ. ಹೀಗಾಗಿ ನಾಳೆ ಜಡ್ಜ್ ಕೇಳುವಂತ ಒಂದಷ್ಟು ಪ್ರಶ್ನೆಗಳು, ಯಾಕಂತಂದ್ರೆ CJ ಅವರೇ ನೇರವಾಗಿ ಇದನ್ನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನಾಗಿ ಪರಿಗಣಿಸಿ ವಿಚಾರಣೆಯನ್ನು ನಡೆಸ್ತಿರೋದ್ರಿಂದ ಯಾವ ರೀತಿಯಾದಂತ ಪ್ರಶ್ನೆಗಳು ಕೇಳಬಹುದು ಅನ್ನೋಂಥದಕ್ಕೆ ಸರ್ಕಾರದಿಂದ ಏನೆಲ್ಲ ಉತ್ತರ ಕೊಡಬಹುದು ಅನ್ನೋಂಥದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿರ್ತಕ್ಕಂಥದ್ದು. CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಗೃಹ ಸಚಿವರು, ಕಾನೂನು ಸಚಿವರು ಮತ್ತು ಅಡ್ವೊಕೇಟ್ ಜನರಲ್ ಮತ್ತು ಇತರೆ ಕಾನೂನು ಸಲಹೆಗಾರ ಎಲ್ಲರೂ ಕೂಡ ಸೇರಿ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ನಾಳೆ 11 ಗಂಟೆಗೆ ಈ ಒಂದು ವಿಚಾರಣೆಯನ್ನ ಹೈಕೋರ್ಟ್ ಕೈಗೆತ್ಕೊಳ್ತಾ ಇರ್ತಕ್ಕಂಥದ್ದು. ಯಾವ ರೀತಿಯಾದಂತ ಪ್ರಶ್ನೆಗಳಿರುತ್ತೆ, ಅದಕ್ಕೆ ಸರ್ಕಾರದ ಉತ್ತರ ಯಾವ ರೀತಿ ಇರುತ್ತೆ ಅನ್ನೋದು ಬಹಳ ಕುತೂಹಲ ಇರ್ತಕ್ಕಂಥದ್ದು. ನಿಕೇಶ್, ಚಂದ್ರು, ಇಲ್ಲಿ ಬಹಳ ಪ್ರಮುಖವಾದ ಪ್ರಶ್ನೆ ಅಂತ ಹೇಳಿದ್ರೆ ಇವ್ರು ಯಾರನ್ನ ಮಂಗನ್ ಮಾಡೋಕೆ ಹೊರಟಿದ್ದು ಅಂತ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗ ಜನರನ್ನ ಆಲ್ಮೋಸ್ಟ್ ಮಂಗನ್ ಮಾಡಿ ಆಯ್ತು ಅಂದ್ರೆ 18 ವರ್ಷದ ಗೆಲುವು ವಿಜಯೋತ್ಸವ ಸಂದರ್ಭದಲ್ಲಿ ಎಷ್ಟು ಲಕ್ಷ ಜನ ಸೇರ್ತಾರಂತ ಅಷ್ಟೊಂದು ಊಹೆ ಮಾಡುವಂತ ಸಾಧ್ಯತೆ ಅಲ್ವಂತ ಅಧಿಕಾರಿಗಳು, ರಾಜಕಾರಣಿಗಳು ಕರ್ನಾಟಕದಲ್ಲಿ ಇದ್ರ ಅಂತ ಹೇಳೋದೇ ದುರಂತ. ಚಂದ್ರಶೇಖರ್, ಖಂಡಿತವಾಗ್ಲು. ಯಾಕಂತಂದ್ರೆ RCB ಗೆಲುವು 18 ವರ್ಷದ ಬಳಿಕ ಆಗ್ತಾ ಇರ್ತಕ್ಕಂಥದ್ದು. ಅಭಿಮಾನಿಗಳು, ಅಸಂಖ್ಯಾತ ಅಭಿಮಾನಿಗಳು RCB ಇರತಕ್ಕಂಥದ್ದು. ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಕೂಡ ಬಹಳಷ್ಟು ಅಭಿಮಾನಿಗಳಿದ್ದಾರೆ. ಅದರಲ್ಲೂ ವಿರಾಟ್ ಕೊಹ್ಲಿ ಬೆಂಗಳೂರಿಗೆ ಬರ್ತಾರೆ ಅಂದ್ರೆ ಅವ್ನು ನೋಡ್ಲಿಕ್ಕೆ ಮುಗಿ ಬೀಳುವಂತ ಸಂಖ್ಯೆ ಬಹಳಷ್ಟು ಇದೆ. ಇವ್ರಿಗೆ ಅಷ್ಟೊಂದು ಮಾಹಿತಿ ಇಲ್ಲದೆ ಹೋದ್ರು ಕೂಡ ಒಂದ್ ವೇಳೆ ಆ ರೀತಿ ಕಾರ್ಯಕ್ರಮ ನಡೆಯುವಂತ ಹಂತದಲ್ಲಿ ಏನು ಹರಿದು ಬಂತು ಜನಸಂಖ್ಯೆ, ಅದನ್ನ ನೋಡಿ ಆದ್ರೂ ಇವರು ಭದ್ರತೆಯನ್ನು ಹೆಚ್ಚಿಸ್ಕೋಬಹುದು. ಆದ್ರೆ ಸರ್ಕಾರ ಎಲ್ಲೊಂದ್ ಕಡೆ ಬಹಳಷ್ಟು ವಿಫಲವಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಆದ್ರೆ ಸರ್ಕಾರ ತನ್ನ ತಪ್ಪನ್ನ ಮುಚ್ಚಿಟ್ಕೊಳ್ಳೋದಕ್ಕಾಗಿ ಈಗಾಗಲೇ ಅಧಿಕಾರಿಗಳನ್ನ ಹೊಣೆ ಮಾಡಿ ಸಸ್ಪೆಂಡ್ ಅನ್ನು ಕೂಡ ಮಾಡಿದೆ. ಆದ್ರೆ ಇದನ್ನ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು, ಯಾಕಂದ್ರೆ ಈಗಾಗಲೇ ಕೋರ್ಟ್ ಸ್ಪಷ್ಟವಾಗಿ ಆದೇಶವನ್ನ ಮಾಡಿತ್ತು. ಹೈಕೋರ್ಟ್ ಆವರಣ ಅಥವಾ
ಏನು ಈ ಒಂದು ಪ್ರಮುಖ ರಸ್ತೆಗಳೇನಿದ್ದಾವೆ ನಗರದ ಪ್ರದೇಶದಲ್ಲಿ ಅಲ್ಲಿ ಅತಿ ಹೆಚ್ಚು ಜನರನ್ನ ಸೇರಿಸುವಂತದ್ದಾಗ್ಲಿ ರ್ಯಾಲಿ ನಡೆಸುವಂತದ್ದಾಗ್ಲಿ ಯಾವ್ದು ಮಾಡಬಾರ್ದು ಅನ್ನೋಂಥದ್ದು. ಆದ್ರೂ ಕೂಡ ಸರ್ಕಾರ ಜನರನ್ನ ಕರೆಯನ್ನ ಕೊಟ್ಟಿತ್ತು, ನೀವು ಭಾಗಿಯಾಗಿ ಅನ್ನುವಂತ ಟ್ವೀಟ್ ಅನ್ನ ಸಿಎಂ ಮಾಡಿದ್ರೆ ಮತ್ತೊಂದ್ ಕಡೆ ಬನ್ನಿ ಅನ್ನುವಂತ ಕರೆಯನ್ನ DCM ಕೊಟ್ಟಿದ್ರು. ಇದರ ಜೊತೆಗೆ ಡ್ರೋನ್ ಅನ್ನು ಹಾರಿಸಲಾಗಿತ್ತು ಮತ್ತು ಮರ ಇರುವಂತದ್ದು, ಹೈಕೋರ್ಟ್ ಕಟ್ಟಡ ಇರುವಂತದ್ದು, ಇದೆಲ್ಲವನ್ನು ಕೂಡ ಕೋರ್ಟ್ ಗಮನಿಸಿದೆ. ಅದಕ್ಕೆ ಸರ್ಕಾರಕ್ಕೆ ಯಾವ ರೀತಿಯಾದಂತ ಚಿಮಾರಿಯನ್ನ ಹಾಕುತ್ತೆ ಮತ್ತು ಏನೆಲ್ಲ ಒಂದ್ ರೀತಿಯಾದಂತ ಪ್ರಶ್ನೆಗಳನ್ನ ಸವಾಲನ್ನ ಕೇಳುತ್ತೆ ಅನ್ನೋಂಥದ್ದು ಬಹಳ ನಿಜಕ್ಕೂ ಒಂದ್ ರೀತಿ ಏನೆಲ್ಲ ಆಗ್ಬಹುದು ಅನ್ನೋಂತ ಕುತೂಹಲ ಕೂಡ ಇದೆ. ಸೊ ಹೀಗಾಗಿ ನಾಳೆ ನಡೆಯುವಂತ ಒಂದು ಹಿಯರಿಂಗ್ ಏನಿದೆ ಆ ಹಿಯರಿಂಗ್ ನಲ್ಲಿ ಬಹಳಷ್ಟು ಒಂದ್ ರೀತಿ ಕುತೂಹಲ ಕೂಡ ಇರತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಚಂದ್ರು, ನಿಮ್ಮೆಲ್ಲ ಮಾಹಿತಿ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತ ವಿಚಾರಕ್ಕೆ ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಸಲಾಗುತ್ತೆ. ಸದ್ಯ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆ ಕೂಡ ಅಂತ್ಯಗೊಂಡಿದೆ. ಕೋರ್ಟ್ ವಿಚಾರಣೆ ಕುರಿತು ಚರ್ಚೆಯನ್ನ ನಡೆಸಲಾಯಿತು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಅಗತ್ಯ ಕ್ರಮಗಳಿಗೆ ಸರ್ಕಾರ ಬದ್ಧ ಆಗಿದೆ. ಅಚಾತುರ್ಯ ಘಟನೆ ಅಂತ ಪರಿಗಣಿಸಿ ಅಂತ ಕೋರ್ಟ್ನಲ್ಲಿ ಮನವಿ ಮಾಡಲು ಈ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಗೊತ್ತಾಗ್ತಾ ಇರುವಂತ ಸಂಗತಿ. ಸಭೆಯಲ್ಲಿ ಹಾಗಾದ್ರೆ ಏನೆಲ್ಲ ಚರ್ಚೆ ಆಯಿತು ಎನ್ನುವಂಥದ್ದು ಕೂಡ ಇಂಟ್ರೆಸ್ಟಿಂಗ್ ವಿಚಾರ. ಕಾರ್ಯಕ್ರಮ ಆಯೋಜಿಸಿದ್ದು ಸರ್ಕಾರವೇ. ಸ್ಟೇಡಿಯಂ ಕಾರ್ಯಕ್ರಮಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಇಷ್ಟು ಸಂಖ್ಯೆಯಲ್ಲಿ ಜನರು ಬರುವ ನಿರೀಕ್ಷೆ ಕೂಡ ಇರಲಿಲ್ಲ. ಏಕಾಏಕಿ ಲಕ್ಷಾಂತರ ಜನರು ಜಮಾಯಿಸಿದ್ದಾರೆ. ಪೊಲೀಸರು ಸೂಕ್ತ ಭದ್ರತೆ ನೀಡುವಲ್ಲಿ ವಿಫಲರಾಗಿದ್ದಾರೆ. ಕಾಲ್ತುಳಿತ ಘಟನೆ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಇಲ್ದಿದ್ರೆ ಈ ಕಾರ್ಯಕ್ರಮವನ್ನೇ ರದ್ದು ಮಾಡ್ತಾ ಇದ್ವಿ. ಮೃತರಿಗೆ 25 ಲಕ್ಷ ಪರಿಹಾರ ಕೂಡ ಕೊಡಲಾಗಿದೆ. ಅಗತ್ಯ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ಧ ಆಗಿದೆ. ಇದು ಅಚಾತುರ್ಯ ಘಟನೆ ಅಂತ ಪರಿಗಣಿಸಿ ಕೋರ್ಟ್ನಲ್ಲಿ ಮನವಿ ಮಾಡಲು ಈಗ ನಿರ್ಧಾರವನ್ನ ಮಾಡಲಾಗಿದೆ ಅಂತ ಈ ಸಭೆಯ ಇನ್ಸೈಡ್ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಚಂದ್ರು, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಸದ್ಯಗ ಕೋರ್ಟ್ಗೆ ಈಗ ಅಚಾತುರ್ಯ ಘಟನೆ ಅಂತ ಮನವಿ ಮಾಡಲು ನಿರ್ಧಾರ ಅಂತ ಗೊತ್ತಾಗ್ತಾ ಇರುವಂತ ಸಭೆಯಲ್ಲಿ. ಸೊ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಂಡ್ರು. ಕೋರ್ಟ್ ಇದಕ್ಕೆ ಒಪ್ಪುತ್ತಾ? ಹಾಗಾದ್ರೆ ಮಾನವೀಯತೆ ಇಲ್ವಾ? ಹಾಗಾದ್ರೆ ಇಷ್ಟು ಜನರು ಸಾವನ್ನಪ್ಪಿದ್ರು, 25 ಲಕ್ಷ ಕೊಟ್ಟು ಕೈ ತೊಳ್ಕೊಂಡ್ ಬಿಟ್ರೆ ಮುಗಿತಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ. ನಿಕೇಶ್, ಖಂಡಿತವಾಗ್ಲು ನಾಳೆ ಕೋರ್ಟ್ ಈ ಸಂಬಂಧ ವಿಚಾರಣೆಯನ್ನ ಕೈಗೆತ್ಕೊಳ್ತಾ ಇದೆ. ಮೊದಲನೇ ದಿನ ಆಗಿರೋದ್ರಿಂದ ಬಹಳಷ್ಟು ಕುತೂಹಲ ಇದೆ. ಯಾಕಂತಂದ್ರೆ ಸರ್ಕಾರ ಒಂದ್ ಕಡೆ ನಾವು ಕಾರ್ಯಕ್ರಮವನ್ನ ಆಯೋಜನೆಯೇ ಮಾಡಿಲ್ಲ ಅನ್ನುವಂತ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಕೋರ್ಟ್ಗೆ ಸ್ಪಷ್ಟವಾಗಿ ನಾಳೆ ಒಂದು ವಿಚಾರವನ್ನ ಸ್ಪಷ್ಟಪಡಿಸಲಿದೆ. ವಿಧಾನಸೌಧದಲ್ಲಿ ನಡೆದಂತ ಕಾರ್ಯಕ್ರಮ ಮಾತ್ರ ಸರ್ಕಾರದಿಂದ ಆಯೋಜನೆ ಮಾಡಿದಂತದ್ದು. ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತ ಕಾರ್ಯಕ್ರಮ ಏನಿದೆ ಅದು ಸಂಪೂರ್ಣವಾಗಿ KSCA ಮತ್ತು RCB ಇಂದ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಾಗಿರ್ತಕ್ಕಂಥ ಅಚಾತುರ್ಯ ಘಟನೆ ಏನಿದೆ ಅದಕ್ಕೆ ಹೊಣೆ ನೇರವಾಗಿ KSCA ಮತ್ತು RCB ತಂಡ. ಸೊ ಹೀಗಾಗಿ ಅವರ ವಿರುದ್ಧ ಈಗಾಗಲೇ